ಒಂದು JK ವಿಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಈ ರೈತ ಉತ್ಪಾದಕ ಉತ್ಕೃಷ್ಟ ಕೇಂದ್ರದಲ್ಲಿ ಇವತ್ತು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಇಂದಿರಾ ಗಾಂಧಿ ಅವರ ಸ್ಮರಣೆ ಪ್ರಯುಕ್ತವಾಗಿ ಮಹಿಳೆಯರ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಉಪನ್ಯಾಸಗೋಷ್ಠಿ ಹಾಗೂ ಚರ್ಚಾಗೋಷ್ಠಿ ಸರ್ಕಾರದ ಸೌಲಭ್ಯಗಳ ಮಾಹಿತಿಯನ್ನು ಮಾನ್ಯ ಮೇಡಮ್ ಅವರು ಮತ್ತು ಅನೇಕ ಉಪನ್ಯಾಸ ಮಾತೆಯರು ಬಂದು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ರಾಷ್ಟ್ರ. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ರೈತನ ಬೆನ್ನೆಲುಬು ಮಹಿಳೆ ಅಂತೇಳಿ ಮೇಡಮ್ ಅವರು ಎಲ್ಲ ಉಪನ್ಯಾಸಗಳು ತಿಳಿಸಿಕೊಟ್ಟಿದ್ದಾರೆ. ಆದರೆ ಇವತ್ತು ರೈತನ ಸಂಕಷ್ಟದಲ್ಲಿದ್ದಾನೆ, ರೈತ ಮಹಿಳೆ ಮಾತೆಯರು ಸಂಕಷ್ಟದಲ್ಲಿದ್ದಾರೆ. ಗ್ರಾಮೀಣ ವಲಯದಲ್ಲಿ ಆಹಾರ ಉತ್ಪಾದನೆಯಾಗಿ ನಮ್ಮ ದೇಶಕ್ಕೆ ಜಗತ್ತಿಗೆ ಸಿಗ್ತಾ ಇದೆ, ಆದರೂ ಆಹಾರ ಬೆಳೆಯುವಂಥ ರೈತ ಮತ್ತು ರೈತ ಮಾತೆ ಸಂಕಷ್ಟದಲ್ಲಿದ್ದಾರೆ. ಒಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ಇನ್ನೊಂದು ಕಡೆ ಆರ್ಥಿಕ ಸಂಕಷ್ಟ, ಬೆಳೆ ಕುಸಿತ, ಅನೇಕ ಸವಾಲುಗಳ ಮಧ್ಯದಲ್ಲಿ ಗ್ರಾಮೀಣ ಮಾತೆಯರು ಸವಾಲು ಸಂಕಷ್ಟಗಳ ಮಧ್ಯದಲ್ಲಿ ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಸಾಮಾಜಿಕ ಪಿಡುಗುಗಳು ಇನ್ನೂ ಇದ್ದಾವೆ. ಅವೆಲ್ಲವೂ ಹೋಗಲಾಡಿಸಿ ಭಾರತದ ಮಹಿಳೆ ಉಕ್ಕಿನ ಮಹಿಳೆಯಾಗಿ ಹಾಗೆ ಇಂದಿರಾ ಗಾಂಧಿಯವರು ಜಗತ್ತಿಗೆ ತೋರಿಸಿದರು. ಹಾಗೆಯೇ ಗ್ರಾಮೀಣ ಮಹಿಳೆಯು ಕೂಡ ನಾವು ಸಬಲೀಕರಣ ಆಗ್ತಾ ಇದ್ದೀವಿ ಅಂತಕ್ಕಂಥದ್ದು ತೋರಿಸಿಕೊಡಲು ಸಂಘ ಸಂಸ್ಥೆಗಳನ್ನು ಹುಟ್ಟಾಕತಕ್ಕಂಥದ್ದು ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ಸ್ವಸಹಾಯ ಗುಂಪುಗಳು ಮತ್ತು ರೈತ ಉತ್ಪಾದಕ ಸಂಸ್ಥೆಗಳು ಗ್ರಾಮೀಣ ವಲಯದಲ್ಲಿ ಹೆಚ್ಚಿನ ಬೆಳವಣಿಗೆ ಆಗಲಿ ಅಂತೇಳಿ ವಿನಂತಿಸುತ್ತಾ, ಅನ್ನದಾತನ ಮೇಲೆ ಎಲ್ಲರ ಪ್ರೀತಿ, ಅನ್ನ ಬೆಳೆದಿದ್ದರೆ ಉಣ್ಣಲು ಏನೈತಿ, ಅನ್ನಪೂರ್ಣೇಶ್ವರಿ ರೈತ ಮಾತೆಯ ಮೇಲಿರಲಿ ಎಲ್ಲರ ಗೌರವದ ಪ್ರೀತಿ, ಅನ್ನ ಬೆಳೆಯದಿದ್ದರೆ ಉಣ್ಣಲು ಏನೈತಿ, ಹಗಲಿರುವುದು ಬಗ್ಗೆ ಸುಖ ಎಲ್ಲೈತಿ, ಕೃಷಿ ಕಾಯಕಗಳ ಕಷ್ಟ ಕಣ್ಣೆತ್ತರದೈತಿ, ಬೆಳಕು ನೀಡಲು ಬೆಳಗುತ್ತಿದೆ ರಾಷ್ಟ್ರೀಯ ಮಹಿಳಾ ಅಭಿವೃದ್ಧಿ ಸಂಸ್ಥೆ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀಶೈಲ ಆಳಂದ ಯೂಟ್ಯೂಬ್ ಚಾನಲ್ ನೋಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಆಶೀರ್ವದಿಸಿ. ನಮಸ್ಕಾರ.